ರವಿಕೃಷ್ಣ ರೆಡ್ಡಿ ಅವರು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ನಿರ್ಣಾಯಕ ಸಮಯ ಬಂದಿದೆ. ನಾವು ವಿಧಾನಸೌಧದ ಕಡೆ ಹೋಗೋದಕ್ಕೆ ದಯವಿಟ್ಟು ಪಕ್ಷದ ಸೇನಾನಿಗಳೆಲ್ಲ ಇಲ್ಲಿ ಬಂದ್ರಪ್ಪ ಮುಂದೆ ಸ್ಟೇಜ್ ಹತ್ರ. ಆಮೇಲೆ ಸೋಮ್ ಸುಂದರ್ ಅವೆಲ್ಲ ಬ್ಯಾನರ್ ಬಿಚ್ಕೊಳ್ಳಿ. ಇಲ್ಲಿ ಕೆಳಗಡೆ ನಿಂತ್ಕೊಂಡು ಬ್ಯಾನರ್ ಮುಂದೆ ಇಟ್ಕೊಳ್ಳಿ. ಎಲ್ಲ ಬ್ಯಾನರ್ ಬಿಚ್ಕೊಳ್ರಪ್ಪ. 4 ಜನ ಆ ಬ್ಯಾನರ್ ಆ ಕಡೆ ಈ ಕಡೆ ಇಟ್ಕೊಳ್ಳಿ. ಸಾಧ್ಯವಾದಷ್ಟು ಎಲ್ಲ ಒಳಗಡೆ ಸೇರ್ಕೊಳ್ಳಿ. ಕೂತ್ಕೊಳ್ಳಿ, ಎದ್ದೇಳೋದ್ ಬೇಡ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಅವರೆಲ್ಲ ಕರ್ಕೊಬರಮ್ಮ. ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಸ್ವಲ್ಪ ವಿಶಾಲವಾಗಿ ಕೂತ್ಕೊಳ್ಳೋಣ ಅಣ್ಣ. ಎಲ್ಲ ನಿಂತಿರೋರೆಲ್ಲ ಕೂತ್ಕೊಂಡು ಒಂದು 5-10 ನಿಮಿಷ ಅಷ್ಟೇ. 5 ನಿಮಿಷದಲ್ಲೂ ನಾವು ಹೊರಡಬಹುದು, 10 ನಿಮಿಷದಲ್ಲೂ ಹೊರಡಬಹುದು. ಒಟ್ಟಾರೆಯಾಗಿ ಹೊರಡೋದೆ. ಇನ್ನೇನು ನಂದೇ ಕೊನೆಯ ಭಾಷಣ ಇಲ್ಲಿ. ಹಾಗಾಗಿ ಎಲ್ಲ ಶಿಸ್ತಿನ ಶಿಪಾಯಿಗಳು ಟಿ ಶರ್ಟ್ ಹಾಕೊಂಡು ಬಂದಿರಲ್ಲ. ಶಿವಶಂಕರ್ ಬನ್ರಣ್ಣ, ಸ್ವಲ್ಪ ಈ ಕಡೆ ಬನ್ರಪ್ಪ. ನಮ್ಮ ಪಕ್ಷದಲ್ಲಿ ಇರೋರು, ಇವತ್ತು ಪ್ರತಿಭಟನೆ ಬೆಂಬಲಿಸಿರೋರೆಲ್ಲ ದಯವಿಟ್ಟು ಈ ಕಡೆ ಬನ್ನಿ. ಸ್ವಲ್ಪ ಅಗಲವಾಗಿ ಸಾಕು, ನೆರಳಲ್ಲಿ ನಿಂತಿರೋದು. ನಾವು ಬಿಸ್ತಲ್ಲಿ 1 ಗಂಟೆಯಿಂದ 2 ಗಂಟೆಯಿಂದ ಕೂತಿಲ್ವೇನ್ರಣ್ಣ? ಕೂತಿದೀವೋ ಇಲ್ವೋ? ಮತ್ತೆ ನೀವೇನು ಹೋಗಿ ಬನ್ನಿ ಈ ಕಡೆಗೆ. ಸ್ಟೇಜ್ ಮುಂದೆ ಕಾಣಿಸ್ಕೊಳ್ಳಿ. 1000 ಜನ ಇದ್ದಾರೆ ಅಂತ ಅನಿಸ್ಬೇಕು. ಸ್ವಲ್ಪ ಅಗಲ ಮಾಡ್ಕೊಂಡು ಕೂತ್ಕೊಳ್ರಣ. ಒಬ್ರು ತೊಡೆ ಇನ್ನೊಬ್ರು ತೆಗೆದ್ರೆ ತಪ್ಪಾಗುತ್ತೆ. ಕೈಯನ್ನು ಟಚ್ ಆಗ್ಬಾರ್ದು, ತೊಡೆನೂ ಟಚ್ ಆಗ್ಬಾರ್ದು. ವಿಶಾಲವಾಗಿದೆ. ಅಲ್ಲೇನು ನಾಗರಾಜು ಮೈಸೂರು ನಡೀರಣ. ಬನ್ರಣ ಆ ಕಡೆಗೆ ಬನ್ರಪ್ಪ. ಎಲ್ಲ ಇನ್ಯಾರ್ಯಾರಿದ್ದಾರೆ ಎಲ್ಲ ಬನ್ನಿ ನೋಡೋಣ. ಶೀಲಾ 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 ಹಾ 11 ಅದು ಲಂಚ ಮುಕ್ತದ್ದು ಇಟ್ಕೊಳ್ಳಿ. ನೀವು ವೇದಿಕೆ ಮೇಲೆ ಇರೋರು ನಿಮ್ಗೆ ಏನಾದ್ರು ಅಡ್ಡ ಇದ್ರೆ ನಿಂತ್ಕೊಂಡ್ಬಿಡಿ. ಎಲ್ಲಾನು ಕಾಣಿಸುತ್ತೆ ಅವಾಗ. ಬ್ಯಾನರ್ ಏನಾದ್ರು ಅಡ್ಡ ಆಗುತ್ತೆ, ನಿಂತಿರೋರು ಅಡ್ಡ ಆಗ್ತಾರೆ ಅಂದ್ರೆ. ಕಾಲ್ ಗೊತ್ಕೊಳ್ಳಿ ಅದನ್ನ ಆ ಕಡೆಯಿಂದ. ಇಲ್ಲ ಆ ಕಡೆಯಿಂದ ಹೆಂಗಾದ್ರು ಸರಿ. ವಿಚಾರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ದೀಪಕ್ ಸಿಎನ್ ರವರೇ, ಪಕ್ಷದ ಉಪಾಧ್ಯಕ್ಷರುಗಳಾದ ಮಂಜುನಾಥ್, ಸೋಮ್ ಸುಂದರ್, ರಘು ಜಾಣಗೆರೆ, ಜ್ಞಾನಸಿಂಧು ಸ್ವಾಮಿ ಅವರೇ, ಇವತ್ತಿನ ಹೋರಾಟವನ್ನ ಬೆಂಬಲಿಸಿ ಬಂದಿರುವಂತಹ ಸಾಮಾಜಿಕ ಹೋರಾಟಗಾರರಾದ ವೆಂಕಟೇಶ್ ಅವರೇ, ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಹೋರಾಟಗಾರರ ವೇದಿಕೆಯ ಪ್ರತಿನಿಧಿಗಳೇ, ನಮ್ಮ ವಕೀಲರಾದಂತಹ ನರಸಿಂಹಮೂರ್ತಿ ಅವರೇ, ಇನ್ನು ಹಲವಾರು ಜನ ಹನುಮೇಗೌಡರು ಸೇರಿದಂತೆ ಬಹಳ ಜನ ಬೇರೆ ಬೇರೆ ಸಂಘಟನೆಯವರು, ವೇದಿಕೆಯವರು ಇಲ್ಲಿಗೆ ಬಂದಿದ್ದಾರೆ. ಮತ್ತು ಕರ್ನಾಟಕದಲ್ಲಿ ಇವತ್ತು ಭ್ರಷ್ಟಾಚಾರದ ವಿರುದ್ಧ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಿರುವಂತಹ ಏಕೈಕ ಪಕ್ಷ ಕೆಆರ್ಎಸ್ ಪಕ್ಷದ ವತಿಯಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಇಲ್ಲಿಗೆ ಸ್ವಯಂ ಪ್ರೇರಿತವಾಗಿ ಬಿರಿಯಾನಿಗಲ್ಲ, ಹಣಕ್ಕಲ್ಲ, ಹೆಂಡಕ್ಕಲ್ಲ, ಸ್ವಯಂ ಪ್ರೇರಿತವಾಗಿ ತಾವಾಗಿಯೇ ತಾವು ಬಂದಿರುವಂತಹ ನಾಡ ಪ್ರೇಮಿ ವೀರ ಸೈನಿಕರೇ, ಸೇನಾನಿಗಳೇ, ಇವತ್ತು ನಾವು ವಿಧಾನಸೌಧ ಚಲೋ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಭ್ರಷ್ಟ ದುರಾಚಾರದ ದುರಾಡಳಿತ ಕೊಡ್ತಿರುವಂತಹ ಪಕ್ಷ ಯಾವುದು? ಕಾಂಗ್ರೆಸ್ ಪಕ್ಷ. ಇವತ್ತು ವಿರೋಧ ಪಕ್ಷವಾಗಿ ಏನು ಶಾಸಕರಿಗೆ, ವಿರೋಧ ಪಕ್ಷದ ನಾಯಕರಿಗೆ ಸಚಿವ ಸ್ಥಾನಮಾನ ಏನಂತಾರೆ ಅದನ್ನ ಅಲ್ವಾ, ಏನಪ್ಪ, ಕ್ಯಾಬಿನೆಟ್ ದರ್ಜೆ, ಕನ್ನಡದಲ್ಲಿ ಏನಂತಾರೆ, ಸಂಪುಟ ದರ್ಜೆ ಸ್ಥಾನಮಾನ ಒಬ್ಬ ಮಂತ್ರಿಗಿರುವಂತಹ ಅಧಿಕಾರ ವಿರೋಧ ಪಕ್ಷದ ನಾಯಕನಿಗಿರುವಂತಹದ್ದು. ಅಲ್ಲಿ ಕೌನ್ಸಿಲ್ ಅಲ್ಲಿ, ಅಸೆಂಬ್ಲಿನಲ್ಲಿ ಯಾವ ಪಕ್ಷಕ್ಕಿದೆ ಇವತ್ತು? ಯಾವುದಕ್ಕೆ? ಭಾರತ್ ಮಾತಾ ಕೀ ಅಷ್ಟೇ.
ಅಷ್ಟಕ್ಕೆ ಅದು ನಿಜವಾದ ಭಾರತ ಮಾತೆ, ಕರ್ನಾಟಕ ಮಾತೆ ಅವ್ರ ಹೃದಯದಲ್ಲಿಲ್ಲ. ಇನ್ನೊಂದು ಮೊನ್ನೆ ಜೆಡಿಎಸ್ ಬಗ್ಗೆ ಮಾತಾಡೋದಕ್ಕೆ ನನ್ಗೆ ಅಸಹ್ಯ ಅನ್ಸುತ್ತಪ್ಪ. ಆದ್ರೆ ಅದೊಂದು ಪಕ್ಷ ಇದೆ ಅಲ್ವೇನ್ರಣ್ಣ, ಅವರೊಂದು 25-30 ಜನ ಸೇರಿದ್ರೆ MLA-MLCಗಳೆಲ್ಲ ಸೇರಿದ್ರೆ ಯಾರಾದ್ರೂ ಧರಣಿ ಪ್ರತಿಭಟನೆ ಮಾಡ್ತಿದ್ದಾರೆ ಅಂದ್ರಪ್ಪ. ಕಳೆದ 20 ದಿವಸಗಳಿಂದ ಒಂದು ಹಲ್ಕ ಕೆಲಸಗಳೆಲ್ಲ ಲೋಕಾಯುಕ್ತದಲ್ಲಿ ನಡೀತಿರೋದು ಜನರ ಗಮನಕ್ಕೆ ಬಂದಿದೆ. ಈ ರಾಜ್ಯದ ಅಬಕಾರಿ ಸಚಿವನೇ ಲೋಕಾಯುಕ್ತದ SP ಯನ್ನ ಜೊತೆಗಿಟ್ಟುಕೊಂಡು ತನ್ನ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳಿಂದ ಹಫ್ತಾ ವಸೂಲಿ ಮಾಡ್ತಾನೆ ಅಂತ ವರದಿಗಳು ಬರ್ತಾ ಇದೆ. ಬಿಜೆಪಿ JDS ನ ಯಾವನಾದ್ರೂ ಅದ್ರ ಬಗ್ಗೆ ಧ್ವನಿ ಎತ್ತಿ ಎಲ್ಲಾದ್ರೂ ಪ್ರತಿಭಟನೆ ಮಾಡಿದ್ದಾರೆ ಅಂದ್ರಯ್ಯ? ಇವತ್ತು ಭ್ರಷ್ಟಾಚಾರವನ್ನ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದುಕೊಂಡು ಅದರ ಫಲವನ್ನ ದೊಡ್ಡ ಮಟ್ಟದಲ್ಲಿ ಅಕ್ರಮ ಸಂಪಾದನೆಯ ಮೂಲಕ ಉಣ್ಣುತ್ತಿರೋ ಪಕ್ಷ ಯಾವುದು? ಕಾಂಗ್ರೆಸ್ ಅಲ್ವಾ? ವಿರೋಧ ಪಕ್ಷ ಅನ್ನೋದು ಅಲ್ಲಿ ಬಿಜೆಪಿ ಮತ್ತೆ JDS ಇದೆಯಾ? ಇದೇನ್ರಣ? ಇವತ್ತು ಕರ್ನಾಟಕದಲ್ಲಿ ಇನ್ನೂ ಹಲವಾರು ಪಕ್ಷಗಳಿದೆ. ಎಷ್ಟೋ ಸಂದರ್ಭಗಳಲ್ಲಿ ಎಷ್ಟೋ ಪಕ್ಷಗಳು JDS ಜೊತೆಗೆ, ಬಿಜೆಪಿ ಜೊತೆಗೆ, ಕಾಂಗ್ರೆಸ್ ಜೊತೆಗೆ ಏನು ಹೊಂದಾಣಿಕೆಗಳನ್ನು ಮಾಡ್ಕೊಂಡಿವೆ. ಅವ್ರದ್ದು ಆ ಪಕ್ಷಗಳನ್ನು ಬಿಟ್ಬೋಣ ನಾವೀಗೇನು. ಅವ್ರು ಯಾರನ್ನು ಪಾಪ ಭ್ರಷ್ಟಾಚಾರದ ವಿರುದ್ಧ ಯಾವತ್ತು ಮಾತಾಡಿದ್ದೆ ನಾವು ನೋಡಿಲ್ಲ. ಒಂದು ಪಕ್ಷ ಇತ್ತು 10 ವರ್ಷಗಳಿಂದ ನಾನು ಆ ಪಕ್ಷದಲ್ಲಿ ಇದ್ದಾಗ ಅವನು ಲೋಕಾಯುಕ್ತ ಭಾಸ್ಕರ್ ಅವನಿಗೆ ಧಿಕ್ಕಾರ ಹೋಗೋದಿಕ್ಕೆ ನನಗೆ ಆರೋಗ್ಯ ಸರಿ ಇರಲಿಲ್ಲ. 2 ದಿವಸ ಜ್ವರ ಬಂದು ಮಲಗಿದ್ದೆ. ಆದ್ರೂ ಹೋಗ್ಬೇಕು ಅಂದ್ಕೊಂಡು ಶಾಲು ಹೊತ್ಕೊಂಡು ಹೋಗಿ ಒಂದು 20 ಜನ ನಾವು ಒಳ್ಳೆ ಗೆರಿಲ್ಲಾ ವಾರ್ಫೇರ್ ತರಕ್ಕೆ ಲೋಕಾಯುಕ್ತ ಕಚೇರಿ ಮುತ್ತಿಗೆ ಹಾಕಿ ಅವನು ಪರಮ ನೀಚ, ದುಷ್ಟ, ಅಯೋಗ್ಯ, ಕಡು ಭ್ರಷ್ಟ, ಹಲ್ಕ ಭಾಸ್ಕರ್ ರಾವ್ ಕೆಳಗಡೆ ಬರ್ತಾ ಇದ್ರೆ ನಾವು ಧಿಕ್ಕಾರ ಹೋಗಿದ್ವಿ. ಇವತ್ತು ಆ ಪಕ್ಷ ನಾವೆಲ್ಲ ಇದ್ದ ಪಕ್ಷ ಅದನ್ನು ಇವತ್ತೆಲ್ಲೂ ಕಾಣಿಸ್ತಾ ಇಲ್ಲ ಇಂಥ ಹೋರಾಟಗಳಲ್ಲಿ. ಇವತ್ತು ಕರ್ನಾಟಕದಲ್ಲಿ ಬಹಳ ಪ್ರಾಮಾಣಿಕವಾಗಿ ಒಂದು ಸೈನ್ಯವನ್ನ ಕಟ್ಟಿಕೊಂಡು ನಾಡನ್ನ ಉಳಿಸಬೇಕು ಅಂತ ಹೋರಾಡ್ತಿರುವಂತ ಪಕ್ಷ ಯಾವುದು? ಕಾಂಗ್ರೆಸ್ ಪಕ್ಷ. ಬೆಳಗ್ಗೆ ಏನು ಬಿರಿಯಾನಿ ಸಿಗ್ತಾ? ಮಧ್ಯಾಹ್ನಕ್ಕೇನು ಬಿರಿಯಾನಿ ಇಲ್ವಣ, ಏನೋ ಬಿಸಿಬೇಳೆ ಬಾತ್ ಅಂತೆ. ಅದು ಪೊಲೀಸರು ಬಿಟ್ರೆ ನಮ್ಗೆ ವಿಧಾನಸೌಧಕ್ಕೆ ಬಿಟ್ಟು ನಾವೇನ್ ಮಾಡ್ಬೇಕು ಅದನ್ನ ಮಾಡಿ ಬಂದ್ಮೇಲೆ ನಮ್ಗೆ ಬಿಸಿಬೇಳೆ ಬಾತ್ ಸಿಗುತ್ತೆ. ಇಲ್ಲ ಅವರೇ ಬಿಸಿಬೇಳೆ ಬಾತ್ ಕೊಡ್ತಾರೇನೋ ಗೊತ್ತಿಲ್ಲ. ನಾನು ನಮ್ಮವ್ರಿಗೆ ಎಲ್ರಪ್ಪ ಸೀಟಿ, ಬಾಯಲ್ಲಿ ಸೀಟಿ, ಕೈಯಲ್ಲಿ ಲಾಠಿ. ಯಾಕೋ ಇವತ್ತು ನಮ್ಮವ್ರು ನಾನು ಯೋಚನೆ ಮಾಡ್ತಾ ಇದ್ದೆ, ನಾವೆಲ್ಲ ಕಾರ್ಯಕ್ರಮಗಳಲ್ಲಿ ಲಾಠಿ ಇಟ್ಕೊಳ್ಬೇಕು. ಯಾಕಂದ್ರೆ ಪೊಲೀಸರು ನನಗೆ ಬೇರೆಯವರು ಯಾರಿಗೂ ಹೇಳೋದಿಕ್ ಹೋಗೋದಿಲ್ಲ, ನನಗೂ ಸೇರಿದೆ ನಮ್ಮ ಪಕ್ಷದಲ್ಲಿರೋರು ಎಲ್ರಿಗೂ ಕಳೆದ 10 ವರ್ಷಗಳ ಹೋರಾಟದಲ್ಲಿ ನಾವು ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ ನಮ್ಮ ಮೇಲೆ ಆಗಿರುವ ಅನ್ಯಾಯ, ದೌರ್ಜನ್ಯದ ಕೇಸಲ್ಲಿ ನ್ಯಾಯ ಕೊಡ್ತಿರುವಂತ ಒಬ್ಬನೇ ಒಬ್ಬ ಪೊಲೀಸ್ ಮಗ ಅಥವಾ ಮಗಳು ಈ ರಾಜ್ಯದಲ್ಲಿಲ್ಲ. ಅವನು ಯಾವನೇ ಆಗಿರ್ಲಿ ಒಬ್ರು ನಾವು ಎಷ್ಟು ಜನರ ಹತ್ರ ಹೋಗಿ ದೂರು ಕೊಟ್ಟಿದ್ದೀವಿ, ನಮ್ಮ ಮೇಲೆ ದೌರ್ಜನ್ಯ ಆಗಿದೆ, ಅಕ್ರಮ ಆಗಿದೆ, ಇಲ್ಲಿ ಮೋಸ ಆಗಿದೆ, ಚುನಾವಣಾ ಅಕ್ರಮ ಆಗ್ತಾ ಇದೆ, ಇನ್ನೊಂದು ಆಗ್ತಾ ಇದೆ ಅಂತೇಳಿ ಕಂಪ್ಲೇಂಟ್ ಕೊಟ್ರೆ ಈ ಸಿಂಗಮ್ಗಳು ಅದನ್ನ ಕುಂಡಿಕೆಗಳೇ ಹಾಕಿಟ್ಕೊಂಡು ನಾವು ಹೋದ್ಮೇಲೆ ಬಿಸಾಕಿರ್ತಾರೆ. ನಮ್ಮ ಮೇಲೆ 100 ಸುಳ್ಳು ಕೇಸುಗಳನ್ನ ಹಾಕಿದ್ದಾರೆ. 106 ದಂಡಿಗೆ ಎದುರ್ಲಿಲ್ಲ, ದಾಳಿಗೆ ಎದುರ್ಲಿಲ್ಲ, ದಾಸಪ್ಪನ ಗಲ್ಗಂಟೆಗೆ ಎದುರ್ತೀವಾ? ನಾನು ಪೊಲೀಸರಿಗೆ ಹಲವಾರು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಒಂದು ಪ್ರಕರಣದಲ್ಲಿ ನಾನು ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ, ನಮ್ಮವ್ರು ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ ನೀವು ನ್ಯಾಯ ಒದಗಿಸಿರುವಂತಹ ಸಾಕ್ಷ್ಯ ಕೊಡ್ರಯ್ಯ ಅಂತ ಕೊಟ್ಟಿದ್ದಾರೆ ಏನ್ರಪ್ಪ? ಅದೇ ನಮ್ಮ ಮೇಲೆ ಸುಳ್ಳು ದೂರುಗಳನ್ನ ಒಬ್ಬೊಬ್ಬರ ಕತೆ ಹೇಳಿದ್ರೆ 106 ಕತೆಗಳು. ಅದೇ ಪೊಲೀಸರಲ್ಲಿ ಕೆಲವು ಭ್ರಷ್ಟರು ಲೋಕಾಯುಕ್ತದಲ್ಲಿದ್ದಾರೆ. ಇನ್ನು ಅವ್ರೇನ್ ನ್ಯಾಯ ಮಾಡ್ತಾರೇನಪ್ಪ? ಅವನೇನೋ ಶ್ರೀನಾಥ್ ಜೋಶಿ ಅನ್ನುವಂಥವನು ಎಷ್ಟು ಮಾಡಬಾರದು ಅಕ್ರಮ ಮಾಡಿದ್ರೆ ಪಾಪ. ಅವರು ವಕೀಲರ ಸಂಘದ ಅಧ್ಯಕ್ಷರಾಗಿದ್ದವರು, ರಂಗನಾಥ್ ಆಗ್ಲೇ ಮಾತಾಡಿದ್ರಲ್ಲ, ವಕೀಲರ ಸಂಘದ ಅಧ್ಯಕ್ಷರಾಗಿದ್ದವರು ಇವತ್ತು ಹೈಕೋರ್ಟ್ ಅಲ್ಲಿ ಅವನಿಗೆ ಶ್ರೀನಾಥ್ ಜೋಶಿಗೆ ಅವ್ನು ನಿಂಗಪ್ಪ ಅನ್ನೋನಿಗೆ ಇದ್ದಕ್ಕಿದ್ದಂಗೆ ಇವ್ರ ಮೇಲೆ ನೀವು ಬಲವಂತರ ಕ್ರಮ ಜರುಗಿಸಬಾರದು ಅಂತ ಕೋರ್ಟ್ ಅಲ್ಲಿ ಆದೇಶಗಳು ಬರ್ತಾ ಇದೆ. ಈ ದೇಶದಲ್ಲಿ ಕಾನೂನು ಯಾರ ಪರ ಇದೆ? ಭ್ರಷ್ಟರ ಪರ, ಶ್ರೀಮಂತರ ಪರ, ಪ್ರಧಾನಿಗಳ ಪರ ಇದೆ. ಇದು ಮಹಾತ್ಮ ಗಾಂಧೀಜಿಗೆ ಮಾಡುವ ಅವಮಾನ, ಇದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಮಾಡುವ ಅವಮಾನ, ಇದು ಭಾರತದ ಮೊಟ್ಟ ಮೊದಲ ಪ್ರಧಾನಿ ಪ್ರಜಾಪ್ರಭುತ್ವವಾದಿ ಜವಾಹರಲಾಲ್ ನೆಹರು ಅವರಿಗೆ ಮಾಡುವ ಅವಮಾನ, ಇದು ಈ ದೇಶದ ಗೃಹ ಮಂತ್ರಿಯಾಗಿದ್ದ ಸರ್ದಾರ್ ಪಟೇಲ್ರು ಸೇರ್ಕೊಂಡು, ಭಗತ್ ಸಿಂಗ್ ಸೇರಿದಂತೆ, ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ, ತ್ಯಾಗ ಬಲಿದಾನವನ್ನ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾಡುವ ಅವಮಾನ. ಈ ನ್ಯಾಯಾಂಗ ಅನ್ನುವುದು ಬಂದಿರೋದು ನಮಗೆ ಸಂವಿಧಾನ ಬಂದ ಮೇಲೆ, ಈ ಕಾರ್ಯಾಂಗ ಶಾಸಕಾಂಗ ಅನ್ನೋದು ಬಂದಿರೋದು ನಮಗೆ ಸಂವಿಧಾನ ಬಂದ ಮೇಲೆ. ಆದ್ರೆ ಇವತ್ತಿನ ನ್ಯಾಯಾಂಗ ಶಾಸಕಾಂಗ ಮತ್ತು ಕಾರ್ಯಾಂಗದ ಅಡಿಯಾಳಾಗಿ
ಯಾವನೋ ಒಬ್ಬ ಅಯೋಗ್ಯ ಆ ಲಂಪಟ ಲೋಫರು ಲುಚ್ಚ ನಾನು ಹೇಳ್ತಿನೋ ತಿನ್ಬಿಟ್ಟಿದ್ದೀನಿ, ನನ್ನ ಮೇಲೆ ತನಿಖೆ ನಡೀತಾ ಇದೆ, ನೀವು ಇವ್ರಿಗೆ ತನಿಖೆ ಮಾಡೋದಿಕ್ಕೆ ನೀವು ತಡೆ ಕೊಡಿ ಅಂದ್ರೆ ಕೋರ್ಟ್ಗಳು ಇವತ್ತು ಆದೇಶ ಕೊಡ್ತೀವಿ. ನಾನು 7 ವರ್ಷನ 8 ವರ್ಷನ ಆಯ್ತು, ಒಂದು ದಿವಸ ಸತ್ಯಾಗ್ರಹ ಮಾಡಿದ್ವಿ ನಾವಿಲ್ಲಿ. ಏನು ಅವ್ರು ಯಾರು ಸುಬ್ಬಾರೆಡ್ಡಿ ಅವರು ಹೋಗ್ಬಿಟ್ರಲ್ವಾ, ಇದಾರೆ ಪಾಪ, ಕ್ಷಮಿಸಿ. ಅವರು MLA ಆಗಿದ್ರು, ವಕೀಲರ ಸಂಘದ ಅಧ್ಯಕ್ಷರೆಲ್ಲ ಆಗಿದ್ರು. ಅವರಾದಿಯಾಗಿ ಇವತ್ತು ಕಾಂಗ್ರೆಸ್ನ ಮಾಧ್ಯಮ ಏನಾಗಿದ್ದಾರೆ, ಅವರು ವಕ್ತಾರರಾಗಿರುವಂತ ರಮೇಶ್ ಬಾಬು ಸೇರಿದಂತೆ, KV ಧನಂಜಯ್ ಸೇರಿದಂತೆ, ರಾಜ್ಯದ ಬಾಲನ್ನು ಸೇರಿದಂತೆ, ನಮ್ಮ ನರಸಿಂಹಮೂರ್ತಿನೂ ಬಂದಿದ್ರು. ಹಲವಾರು ಜನ ವಕೀಲರು ಬಂದು ಕಡೆಗಳಲ್ಲಿ ಹೋಗ್ಬೇಕು. ನಾನು 9 ಕೇಸಲ್ಲಿ, ಎಲ್ಲಾ ಕೇಸ್ಗಳು ಮುಂದಿನ ತಿಂಗಳು ಜುಲೈಯಲ್ಲಿದೆ. ನಾವಿಷ್ಟೆಲ್ಲ ಇದ್ರು ಯಾಕೆ ನ್ಯಾಯಾಂಗವನ್ನ ಪ್ರಶ್ನೆ ಮಾಡ್ತಾ ಇದೀವಿ? ಯಾರು ಬೇರೆಯವರು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಯಾಕೆಂದ್ರೆ ಇವತ್ತು ನ್ಯಾಯಾಂಗ ಲಾ ಏನದು, ಲಾ ಈಸ್ ಈಕ್ವಲ್ ಟು ಎವ್ರಿ ಒನ್ ಏನಂತಾರೆ, ಅದೇನೋ ಇದೆ, ಕಾನೂನು ಅಥವಾ ಎಲ್ರಿಗೂ ಸಮ, ಆದ್ರೆ ಕೆಲವರಿಗೆ ಹೆಚ್ಚು ಸಮ ಅಂತ. ಆ ತರಹ ಇವತ್ತು ನಮ್ಮ ನ್ಯಾಯಾಂಗ ವರ್ತನೆ ಮಾಡ್ತಿದೆ. ನಮಗೆ ಇವತ್ತು ಅತ್ತ ದರಿ ಇತ್ತ ಪುಲಿ ಅನ್ನೋ, ನಮಗೆ ಅಂದ್ರೆ ಯಾರಿಗೆ? ಕನ್ನಡಿಗರಿಗೆ, ಕರ್ನಾಟಕದ ಜನಕ್ಕೆ ಅತ್ತ ದರಿ ಇತ್ತ ಪುಲಿ. ಇವನು ಭ್ರಷ್ಟ, ಕಾಂಗ್ರೆಸ್ ಒಂದು ಸರಿ ಇಲ್ಲ ಅಂತ JDS ಬಿಜೆಪಿಗೆ, ಬಿಜೆಪಿ ಸರಿ ಇಲ್ಲ ಅಂತ ಕಾಂಗ್ರೆಸ್ JDSಗೆ. ಅದು ಏನು ತಗೊಂಡು, ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು. ನೋಡ್ರಯ್ಯ, ಇಲ್ಲೆಲ್ಲ ಕುಕ್ಕರು ಲಿಕ್ಕರು ನಿಕ್ಕರು ಹಿಡಿದಿದೀವಿ ಅಂತ ಪೊಲೀಸರು ದೂರು ಕೊಟ್ರೆ, ಅಲ್ಲಿ ನಮ್ಮ ಜಯನಗರದಲ್ಲಿ ಅವನೊಬ್ಬ ಹೋಮ್ ಮಿನಿಸ್ಟರ್ ಮಗಳು ನಿಂತಿದ್ಲು. ಆಗ ನಾನು ಎಲೆಕ್ಷನ್ ನಿಂತಾಗ ಇವರು ಪೊಲೀಸರೇ ಹೋಗಿ ಅದನ್ನ ಸಾಗಿಸ್ಬಿಟ್ರು, ಕಳ್ರು ಹಿಂದೆ. ಅವರೇನೆ ನಮ್ಮ ಮಂಜುನಾಥ್ಗೆ ಬೇಕಾದ್ರೆ ಒಂದು ಗಂಟೆ ಹೇಳ್ತಾರೆ ಆ ಕೇಸಲ್ಲಿ. ಪೊಲೀಸರೇನೆ ಹೋಗಿ ನಮ್ಗಿಂತ ಮೊದಲು ಆ ಮನೆಗೆ, ನಾವೇನು ಮನೆಗೆ ನುಗ್ಗಕ್ಕಾಗೋದಿಲ್ಲ. ಅವರು ತನಿಖೆ ಸಹ ಎಲೆಕ್ಷನ್ ಟೈಮಲ್ಲಿ ನುಗ್ಗಬಹುದು, ವಿಶೇಷ ಅಧಿಕಾರಿಗಳಿರುತ್ತೆ, ವಾರಂಟ್ ಇಲ್ಲದೇನು ಕೆಲವೊಂದು ಪರಿಶೀಲನೆ ಮಾಡಬಹುದು. ಆದ್ರೆ ಪೊಲೀಸರೇ ಹೋಗಿ ಹಿಂದ್ಗಡೆ ಬಾಗ್ಲ ಇದ್ರೇನು ಕಿಟಕಿಯಿಂದ ಬಚಾವ್ ಮಾಡ್ಬಿಟ್ಟು, ಇಂಥವ್ರ ಕನ್ನಡ ಇವತ್ತು ನಮ್ಮ ಪೊಲೀಸರು. ನೀವು ಪೊಲೀಸರು ಸೇರಿದಂತೆ ಸರ್ಕಾರಿ ನೌಕರರು ಏನಿದ್ದೀರಾ, ದೇಶದ ಒಳಗಡೆ ದೇಶವನ್ನ ಕಟ್ಟುವಂತಹ ಸೈನಿಕರು ಕಂಡ್ರಪ್ಪ ಅಂತ ನಾವು ಹೇಳ್ತಿದ್ದೀವಿ. ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯದ ಫಲ ನಿಮ್ಗೆ ಇವತ್ತು ಸರ್ಕಾರಿ ನೌಕರಿ ಸಿಕ್ಕಿರೋದು, ಆ ಪೊಲೀಸ್ ಹುದ್ದೆ ಅಥವಾ IAS IPS ಸರ್ಕಾರಿ ನೌಕರಿ ಸಿಕ್ಕಿರೋದು. ಯಾಕೆಂದ್ರೆ ನೀವು ಮಾಡ್ತಿರೋದು ಯಾರ ಸೇವೆ? ಜನತಾ ಜನಾರ್ದನನ ಸೇವೆ. ಅದು ಏನು ಪುಗ್ಸಟ್ಟೆ ಮಾಡ್ತಿದ್ದೀರಾ? ಪುಗ್ಸಟ್ಟೆ ಮಾಡ್ತಿದ್ದೀರಿ ಅಂದ್ರೆ ಇವತ್ತು 7th ಪೇ ಕಮಿಷನ್ ಬಂದ ಮೇಲೆ 17-18 ಸಾವಿರ ರೂಪಾಯಿ ಸಂಬಳ ಸಿಗ್ತಾ ಇರಲಿಲ್ಲ ಪೊಲೀಸರಿಗೆ, ಇಲ್ಲಿರೋರಿಗೆ. ಇದೇ ಜಾಗದಲ್ಲಿ ಏನ ಮನುಷ್ಯ ಜೈಲ್ಗೆ ಹೋದ್ರಲ್ಲ ಒಂದ್ಸಲ ಅರೆಸ್ಟ್ ಆಗಿ, ಶಶಿಧರ್, ಒಬ್ಬ ಮಾಜಿ ಸೈನಿಕರು, ಮಾಜಿ ಪೊಲೀಸರು, ಅವರು ಪ್ರತಿಭಟನೆ ಮಾಡಿದ್ರು. ನಾನು ಅದೇ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಚರ್ಚೆ ಆಗ್ತಿದ್ದಾಗ 16 ಕಡೆ ಪೊಲೀಸರ ಪರವಾಗಿ, ಯಾಕಂದ್ರೆ ನಾನು ಜಯನಗರದಲ್ಲಿ ಅದಕ್ಕೆ ಸರಿ ಅದು PTM ಲೇಔಟ್ ಅಲ್ಲಿ ಎಲೆಕ್ಷನ್ ನಿಂತಾಗ ನೋಡಿದೆ. ಅಲ್ಲಿ ಕೋರಮಂಗಲದಲ್ಲಿ, ಜಗಸಂದ್ರದಲ್ಲಿ, ಆಡ್ಗೋಡಿನಲ್ಲಿ ಇರುವಂತಹ ಪೊಲೀಸ್ ಕ್ವಾರ್ಟರ್ಸ್ ಅನ್ನುವಂತ ಸ್ಲಮ್ನ ಕಥೆನ, ಸ್ಲಮ್ ಅದು. ಆ ಸ್ಲಮ್ ಅಲ್ಲಿ ಈ ತರ ಪಾಪ ಇಷ್ಟೆಲ್ಲ ಪೊಲೀಸರು ಕಷ್ಟಪಟ್ಟು ಬರುತ್ತಿದ್ದಾರೆ. ಇವರು 15-20 ಸಾವಿರ ಸಂಬಳ ಕೊಟ್ರೆ ಇವರಿಗೆ ಬೆಂಗಳೂರಲ್ಲಿ ಯಾವ ತರಹದ ಗೌರವ ಘನತೆಯಿಂದ ಬದುಕುವಂತ ಆತ್ಮವಿಶ್ವಾಸ ಬರುತ್ತೆ? ಇವರಿಗೆ ಸಂಬಳ ಜಾಸ್ತಿ ಆಗ್ಬೇಕು. ಅವರು ಗೌರವ ಘನತೆಯಿಂದ SIಗೆ ಸಿಗುವಂತಹ ಎಲ್ಲ ತರಹದ ಪರ್ಕ್ಸ್ ಅಂಡ್ ಬೆನಿಫಿಟ್ಸ್ ಇವರಿಗೆ, ಯಾರಿಗೆ ಪ್ರತಿಯೊಬ್ಬ ಕಾನ್ಸ್ಟೇಬಲ್ಗೂ ಸಿಗಬೇಕು ಅಂತ ನಾನು 16 TV ಡಿಬೇಟ್ಗಳಲ್ಲಿ ಹೇಳಿದ್ದೆ. ಆವತ್ತು ಶಶಿಧರ್ ಅರೆಸ್ಟ್ ಆದಾಗ ನಾನು ಬರಬೇಕಾಗಿತ್ತು, ನಾನು ಮನೆ ಬಿಡಬೇಕು. ಅಷ್ಟೊತ್ತಿಗೆ ಇಲ್ಲಿ ಶಶಿಧರ್ ಅರೆಸ್ಟ್ ಆಗಿದ್ದಾರೆ ಅಂತ ಗೊತ್ತಾಯ್ತು, ಕಾರ್ಯಕ್ರಮ ಇಲ್ಲಿ ಮುಗೀತು ಅಂತ. ಇಲ್ಲಾಂದ್ರೆ ಅವತ್ತು ನಾನು ಇವ್ರ ಪರವಾಗಿ ಈ ಸರ್ಕಾರಿ ಅಧಿಕಾರಿಗಳ ಪರವಾಗಿ ಜೈಲ್ಗೆ ಹೋಗ್ಬೇಕಾಗಿತ್ತು. ಆದ್ರೆ ಯಾಕೆ ಇವತ್ತು ಒಳ್ಳೆ ಸಂಬಳ ಸಿಗ್ತಾ ಇದೆ ಪೊಲೀಸರಿಗೆ? ಈ ಕಾನ್ಸ್ಟೇಬಲ್ ಅವನಿಗೆ ಕೇಳಿ 45-50 ಸಾವಿರ ರೂಪಾಯಿ ಸಂಬಳ ಇದೆ. ಆದ್ರೆ ಇವತ್ತು ಹಾದಿ ಬೀದಿನಲ್ಲಿ ಸುಲಿಗೆ ಮಾಡ್ತಿದ್ದಾರೆ ನಮ್ಮ ಪೊಲೀಸರು, ನಮ್ಮ ವ್ಯವಸ್ಥೆ. ಇದನ್ನ ನಿಲ್ಲಿಸಬೇಕಾಗಿದ್ದಂತ, ಪ್ರಶ್ನೆ ಮಾಡಬೇಕಾಗಿದ್ದಂತ, ಭ್ರಷ್ಟರನ್ನ ಜೈಲು ಕಳಿಸಬೇಕಾಗಿದ್ದಂತ ಲೋಕಾಯುಕ್ತ ಸಂಸ್ಥೆಯಲ್ಲಿ ಇನ್ನೊಂದಷ್ಟು ಕಳ್ಳ ಪೊಲೀಸರು, ಇನ್ನೊಂದಷ್ಟು ಏನು ನಿವೃತ್ತ ನ್ಯಾಯಾಧೀಶಗಳೆಲ್ಲ ಸೇರ್ಕೊಂಡು ಅವನು ಏನು ನಮ್ಮ ಹೈಕೋರ್ಟ್ ನ ಚೀಫ್ ಜಸ್ಟಿಸ್ ಆಗ್ಬಿಟ್ಟಿದ್ದ ಪರಮ ಕಳ್ಳ. ಏನು ಅವನ ಹೆಸರು? ಈ ತರಹ ವ್ಯವಸ್ಥೆ ಇವತ್ತು ಹಾಳಾಗಿರುವಾಗ ನಾವು ನೋಡ್ಕೊಂಡು ಸುಮ್ಮನೆ ಇರ್ಬೇಕಂದ್ರಣ? ಬಿಜೆಪಿಗೆ ವೋಟ್ ಹಾಕಿದ್ವಿ ಎಲ್ರು, ವಿರೋಧ ಪಕ್ಷಕ್ಕೆ JDS ವೋಟ್ ಹಾಕಿದ್ವಿ. ಕಾಂಗ್ರೆಸ್ಗೆ ನಾವಂತೂ ಯಾರು ಹಾಕಿಲ್ಲ. ಯಾರು ಹಾಕಿದ್ರಪ್ಪ? ನೀವು ಯಾರು ಅಪ್ಪಿತಪ್ಪಿ ಅವತ್ತು ನಿಮ್ಮ ಕ್ಷೇತ್ರದಲ್ಲಿ ಒಂದು 8-10 ಕ್ಷೇತ್ರಗಳಲ್ಲಿ, ನಮ್ಮ 20-25 ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಇರಲಿಲ್ಲ. ಅಲ್ಲಿ ಯಾರು ಹಾಕಿರ್ಬೋದು, ಕಾಂಗ್ರೆಸ್ ಬಿಜೆಪಿನ JDS ಯಾವ್ದೋ ಅವತ್ತಿಗೆ. ಮಿಕ್ಕಾಗಿ KRS ಪಕ್ಷದ ಅಭ್ಯರ್ಥಿ ಇರೋ ಕಡೆ ತಾನೇ ನಾವು KRS ಪಕ್ಷದ ಅಭ್ಯರ್ಥಿಗೆ ಹಾಕಿರೋದು. ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದವರೇ, ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದವರೇ, ಕಾಂಗ್ರೆಸ್ ಪಕ್ಷದ ಪರವಾಗಿ ಹೋರಾಟ ಮಾಡಿದವರೇ ಇವತ್ತು ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ಅಥವಾ ಮೋಸಗಾರ ಪಕ್ಷ ಅಂದ್ಕೊಂಡು ಧರಣಿ ಕೂಡ್ತಾ ಇದ್ದಾರೆ. ನಮಗೊಂದು ಆತ್ಮವಿಶ್ವಾಸ, ಒಂದು ನೆಮ್ಮದಿ, ಪ್ರಾಮಾಣಿಕತೆ ಇದೆ. ಯಾಕಂದ್ರೆ ನಾವು ಆ ತರ ಕೆಲಸ ಮಾಡಿಲ್ಲ.
ಕಳ್ಳರನ್ನ ಬೆಂಬಲಿಸ್ಬಿಟ್ಟು ಭ್ರಷ್ಟರನ್ನ ಬೆಂಬಲಿಸ್ಬಿಟ್ಟು ಆಮೇಲೆ ಇವರು ಇವತ್ತು ನ್ಯಾಯ ಕೊಡಿ, ಅವ್ರ ಜೊತೆ ಲವಿ ಡವಿ ಆಡ್ಕೊಂಡು ನ್ಯಾಯ ಕೊಡಿ ಅಂದ್ರೆ ಕೊಡ್ತಾರಾ? ಕೊಡಲ್ಲ. ಇದು ತಿಳ್ಕೋಬೇಕು ಜನ. ಇವತ್ತು ನಾವು ಅದೇ ಕಾರಣಕ್ಕಾಗಿನೇ ಸೋಲು ಗೆಲುವು ಮಾನವೋ ಅವಮಾನವೋ ಸನ್ಮಾನವೋ ಏನ್ ಮಾಡ್ತಿದೀವಿ? ಹೋರಾಟ ಮಾಡ್ತಾ ಇದೀವಿ, ಧೈರ್ಯದಿಂದ ಹೋರಾಟ ಮಾಡ್ತೀವಿ. ನಮ್ಮ ತನವನ್ನ ನಾವು ಉಳಿಸ್ಕೊಂಡಿದೀವಿ. ಯಾವನ ಬೂಟ್ನೆಕ್ಕಿಲ್ಲ, ಯಾವನ ಹಿಂದೆ ಹೋಗಿಲ್ಲ. ಪರಮ ಭ್ರಷ್ಟರಿಗೆ ದುಷ್ಟರಿಗೆ ಅವನು ರಾಕ್ಷಸ ಅಂತ ಗೊತ್ತಿದ್ರು ಅಂತ ರಾಕ್ಷಸರ ಪರವಾಗಿ ನಾವು ಜೊತೆಗೆ ನಿಂತಿಲ್ಲ. ನಾವು ನಿಂತಿರೋದು ನಾವು ಪಾಂಡವರು ಇಲ್ಲ, ನಾವು ಪಾಂಡವ್ರ ಜೊತೆ ನಿಂತಿದ್ದೀವಿ ಹೊರತು ದುರ್ಯೋಧನನ ಆಸ್ಥಾನಕ್ಕೆ ಹೋಗಿ ನಾವು ಡೊಗ್ಗು ಸಲ ಹೊಡೆದಿದ್ದೀವೇನ್ರಪ್ಪ? ಇಲ್ಲ. ಇವತ್ತು ಈಗ ನಮ್ಮ ಮುಂದೆ ಒಂದು ಸವಾಲಿದೆ. ಎಷ್ಟೋ ಮಾಧ್ಯಮಗಳು ಪಾಪ ಇವತ್ತೊಂದಷ್ಟು ಜನ ಮಾಧ್ಯಮದವರು ಬಂದಿದ್ದಾರೆ, ಸಹಕರಿಸ್ತಾ ಇದ್ದಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ ಮಾಡ್ತಿರೋ ಎಷ್ಟೋ ಹೋರಾಟಗಳು ಇನ್ನೂ ಚೆನ್ನಾಗಿ ಮಾಧ್ಯಮಗಳಲ್ಲಿ ವರದಿ ಆಗ್ಬೇಕಾಗಿತ್ತು. ಆದರೆ ಅದನ್ನ ಮಾಧ್ಯಮಗಳಲ್ಲಿ, ನಾನು ಮಾಧ್ಯಮದಲ್ಲಿ ಕೂತೆ ಮಾತಾಡ್ತೀನಿ, ಇಲ್ಲಿ ಮಾತಾಡೋದು ಬೇಡ. ಅವರು ಬಂದಿದ್ದಾರೆ, ಬೆಂಬಲಿಸ್ತಿದ್ದಾರೆ, ಅಥವಾ ಅವ್ರು ವರದಿ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ಇರುವಂತವರು ಮಾಧ್ಯಮದವರು ಸಾವಿರಾರು ಜನ ನಮ್ಮ ರಾಜ್ಯಾದ್ಯಂತ ನೋಡ್ತಾ ಇದ್ದಾರೆ, ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ, ಫೇಸ್ಬುಕ್ ಅಲ್ಲಿ ಹಾಕ್ತಾರೆ, ಅದನ್ನೇ ವರದಿ ಮಾಡ್ತಾರೆ. ಈಗ ನಾವು ಲೋಕಾಯುಕ್ತ ವಿಚಾರವಾಗಿ 3 ವಿಚಾರಗಳನ್ನ ಇಟ್ಕೊಂಡು ಇವತ್ತು ವಿಧಾನಸೌಧ ಹೊರಡ್ತಾ ಇದ್ದೀವಿ. ಮೊದಲನೇದಾಗಿ ಈ PS ಪಾಟೀಲ್ ಅನ್ನುವಂತ ಏನು ಅಧ್ಯಕ್ಷ ಲೋಕಾಯುಕ್ತರಿದ್ದಾರೆ, ಅವರ ಮೇಲೇನೆ ದೂರಿದೆ. ಅವರ ಹೆಂಡತಿ ಆದಂತವರು ನನ್ನ ಗಂಡ ಲೋಕಾಯುಕ್ತದಲ್ಲಿದ್ದಾರೆ, ಹಾಗಾಗಿ ನಿಮ್ಮ ಪರವಾಗಿ ತೀರ್ಪು ಬರುವ ಪತ್ರಿಕಾ ಗೋಷ್ಠಿ ಮಾಡಿ ಇವತ್ತು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಅಂತಹ ಕಳಂಕ ಹೊತ್ತಿರುವಂತಹ ವ್ಯಕ್ತಿ ಇವತ್ತು ನಮ್ಮ ಏನ್ರಪ್ಪ, ನಮಸ್ಕಾರ ಮಾಡೋಣ, ನಮಸ್ಕಾರ. ಅವರು PS ಪಾಟೀಲ್ ಅವರು ರಾಜೀನಾಮೆ ಕೊಟ್ಟು ತೊಲಗಬೇಕೋ ಬೇಡ? ಇಷ್ಟು ಹಗರಣ ಆಗಿದೆ. ಇಲ್ಲಿ ತನಕ ಒಂದು ಪತ್ರಿಕಾ ಹೇಳಿಕೆ ಇಲ್ಲ, ಒಂದು ಪತ್ರಿಕಾ ಗೋಷ್ಠಿ ಇಲ್ಲ. ನಾವು ಲೋಕಾಯುಕ್ತವನ್ನ ಶುದ್ಧ ಮಾಡ್ತೀವಿ, ಜನರ ನಂಬಿಕೆ ವಿಶ್ವಾಸನ ಉಳಿಸ್ಕೊಳ್ತೀವಿ, ನನ್ನನ್ನ ನಂಬಿ ನಮ್ಮನ್ನ ನಂಬಿ ಅಂತ ಆ ವ್ಯಕ್ತಿ ಬಾಯಿಂದ ಮಾತು ಬಂದಿದ್ಯಾ? ಇವತ್ತು ಅಂತ ವ್ಯಕ್ತಿ ಇರಬೇಕು, ತೊಲಗಬೇಕು. ಎರಡನೇದಾಗಿ ತಿಮ್ಮಾಪುರ ಅನ್ನುವಂತಹ ಕಳಂಕಿತ ವ್ಯಕ್ತಿ ಎಕ್ಸೈಸ್ ಮಿನಿಸ್ಟ್ರು. ಏನ್ ಮಿನಿಸ್ಟ್ರು? ಹೆಂಡ ಕುಡಿಸೋ ಮಿನಿಸ್ಟ್ರು. ಏನ್ ಮಿನಿಸ್ಟ್ರು? ಹೆಂಡ ಕುಡಿಸೋ ಮಿನಿಸ್ಟ್ರು. ಮಾಡಬಾರದ ಅಲ್ಕಾ ಕೆಲಸ ಮಾಡಿರೋದ್ರ ಬಗ್ಗೆ ಪತ್ರಿಕೆಗಳಲ್ಲಿ ವರದಿ ಆಗ್ತಾ ಇದೆ. ಈ ಮನುಷ್ಯ ರಾಜೀನಾಮೆ ಕೊಡಬೇಕೋ ಕೊಡಬಾರ್ದು? ಅವನು ಕೊಡ್ಲಿಲ್ಲ ಅಂದ್ರೆ ಸಿದ್ದರಾಮಯ್ಯ ಆತನನ್ನು ವಜಾ ಮಾಡಬೇಕೋ ಬಿಡಬೇಕೋ ಅಲ್ವಾ? ಅದು ನಮ್ಮ ಎರಡನೇ ಬೇಡಿಕೆ. ಇನ್ನು ಮೇಲಿನಿಂದ ಬಹುಶಃ ಸಿಎಂ ಕಚೇರಿಯಿಂದ ಹಿಡ್ಕೊಂಡು ಲೋಕಾಯುಕ್ತದ ಮುಖ್ಯ ಕಚೇರಿಯಿಂದ ಹಿಡ್ಕೊಂಡು ಕೆಳಗಿನ ತನಕವೂ ಲೋಕಾಯುಕ್ತ ಏನೇನೋ ಹಿಂಗೋ ಅದೇನೋ ಡೇಟ್ ಮೇಲೆ ಗುಡ್ ಡೇಟ್ ಅಂದಂಗೆ ಅವರ ಹತೋಟಿ ತಪ್ಪಿ ಇವತ್ತು ಅವನು ನಿಂಗಪ್ಪಂದು ಶ್ರೀನಾಥ್ ಜೋಶಿದು ಹಗರಣ, ಲೋಕಾಯುಕ್ತದ ಹಗರಣ ಹೊರಗೆ ಬಂದ್ಬಿಟ್ಟಿದೆಯಲ್ಲ. ಈಗ ಏನ್ ಮಾಡ್ಬೇಕು? ಮುಚ್ಚಾಕ್ಬೇಕು. ಏನ್ ಮಾಡ್ಬೇಕು? ಮುಚ್ಚಾಕ್ಬೇಕು. ಅದಕ್ಕೆ ಇಲ್ಲಿಂದ ಲೋಕಾಯುಕ್ತದಿಂದ ಹಿಡ್ಕೊಂಡು ಅಲ್ಲಿ ತನಕ ಸಿಎಂಒ ತನಕ ನಡೀತಾರೆ. ಯಾಕಂದ್ರೆ ಸಿಎಂಒ ಕಚೇರಿಯಲ್ಲಿರೋ ಭ್ರಷ್ಟರು ಕೂಡ ಇದೇ ಕೆಲಸ, ಅಲ್ಕಾ ಕೆಲಸ ಅಲ್ಲಿ ಲೋಕಾಯುಕ್ತದ ಅಧಿಕಾರಿಗಳ ಜೊತೆ ಸೇರಿ ಮಾಡ್ತಾ ಇದ್ರು ಅಂತ. ಹಾಗಾಗಿ ಇವತ್ತೇನಾಗಬೇಕು? ಹೈಕೋರ್ಟ್ ಮಾನಿಟರ್ಡ್ ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಹಾಲಿ ನ್ಯಾಯಮೂರ್ತಿಯ ನಿಗಾದಲ್ಲಿ ಸಿಬಿಐ ತನಿಖೆ ಆಗಬೇಕು. ಇವತ್ತು ನಾವು ತುಂಬಾ ಸಿಂಪಲ್, ನಾವು ಮಾಡಿರುವಂತಹ ಕೆಲವು ಕರಪತ್ರಗಳೆಲ್ಲ ಇಷ್ಟೇ ನಾವು ಹೇಳ್ತಿರೋದು ಮೂರೇ. ಹಾಲಿ ಅಧ್ಯಕ್ಷ ಭ್ರಷ್ಟ ಕಳಂಕಿತ ಲೋಕಾಯುಕ್ತ PS ಪಾಟೀಲ್ ತೊಲಗಬೇಕು, ರಾಜೀನಾಮೆ ಕೊಡಬೇಕು. ಭ್ರಷ್ಟ ಕಳಂಕಿತ ಆರೋಪಿತ ಅಬಕಾರಿ ಸಚಿವ ತಿಮ್ಮಾಪುರ ರಾಜೀನಾಮೆ ಕೊಡಬೇಕು. ಹೈಕೋರ್ಟ್ ಮಾನಿಟರ್ಡ್ ಸಿಬಿಐ ತನಿಖೆ ಆಗಲೇಬೇಕು. ಇವತ್ತು ನಾವು ಲೋಕಾಯುಕ್ತ ಆಗ್ಲೇ ವೆಂಕಟೇಶ್ ಹೇಳಿದ್ರು, ಲೋಕಾಯುಕ್ತಗೆ ವಿಧಾನಸೌಧಕ್ಕೆ ಹೋದ್ರೆ ಅಲ್ಲಿ ಜನರನ್ನ ಒಳಗಡೆ ಬಿಟ್ಕೊಳ್ಳೋದಿಲ್ಲ. ನಾನು 40 ವರ್ಷದಿಂದ 35 ವರ್ಷದಿಂದ ವಿಧಾನಸೌಧಕ್ಕೆ ಹೋದಾಗ ಅಲ್ಲಿ ಯಾವುದು ಕಾಂಪೌಂಡ್ ಏನಿರಲಿಲ್ಲ. ಆ ಮೆಟ್ಲುಗಳು ಮೊನ್ನೆ ಅವ್ರ್ಯಾರಿಗೂ ತಮ್ಮ ಟೇಬಲ್ಗೆ ಸನ್ಮಾನ ಮಾಡಿದ್ರಲ್ಲ, ಅದೇನು JCBಗೋ RCBಗೋ? JCB ಕ್ರಿಕೆಟ್ ಟೀಮ್ಗೆ ಸನ್ಮಾನ ಮಾಡಿದ್ರಲ್ಲ ಮೆಟ್ಲ ಮೇಲೆ. ಅದೇ ಮೆಟ್ಲ ಮೇಲೆ ನಾನು ಹುಡುಗ ಆಗಿದ್ದಾಗ, ಹೈಸ್ಕೂಲ್ ಹುಡುಗ ಆಗಿದ್ದಾಗ, ನಮ್ಮ ಹೈಸ್ಕೂಲಿಂದ ಬಂದಾಗ ಅದ್ರ ಮೇಲೆ ಎಲ್ಲ ಓಡಾಡಿ ವಿಧಾನಸೌಧ ಏನಪ್ಪ ಇಷ್ಟು ದೊಡ್ಡ ಕಟ್ಟಡ, ಬೆಂಗಳೂರಲ್ಲಿ ಆವತ್ತಿನ ಸಮಯಕ್ಕಂತ ದೊಡ್ಡ ಕಟ್ಟಡ ಇರಲಿಲ್ಲ, ಏನಪ್ಪ ಇಷ್ಟು ಅಲ್ಲಿಂದ ಹಿಡಿದು ಇಲ್ಲಿ ತನಕ ಇದೆ ಅಂತ ರೋಮಾಂಚಿತನಾಗಿದ್ದೆ. ಇವತ್ತು ಬಿಡ್ತಾರ ನಿಮ್ಮನಲ್ಲಿ? ನೀವು ಭ್ರಷ್ಟ ಪಕ್ಷಗಳಾಗಿದ್ರೆ ನಿಮ್ಮ ಅಪ್ಪನೋ ಅಮ್ಮನೋ ಅತ್ತಿಗೆನೋ ಅಣ್ಣೊಬ್ಬರ ಯಾರೋ ರಾಜಕಾರಣಿಗಳಾಗಿದ್ರೆ ಅಲ್ಲಿಗೆ ಹೋಗ್ಬೋದು. ಯಾರಕ್ಕೆ ರಾಜ್ಯದ ಕೆಲವೇ ಜನರಿಗೆ ಅವಕಾಶ. ಎಲ್ಲ ವಿಧಾನಸೌಧಕ್ಕೂ ಗೇಟು, ಒಳಗಡೆ ಬಿಡೋದಿಲ್ಲ. ಲೋಕಾಯುಕ್ತ ಕಚೇರಿಗಂತೂ ಒಳಗಡೆ ಹೋಗ್ಬೇಕು ಅಂದ್ರೆ ನಿಮ್ದು ಅಂಡರ್ವೇರ್ ಕೂಡ ಚೆಕ್ ಮಾಡ್ತಾರೆ.
ಹೆಂಗೆ ಅಂಡರ್ವೇರ್ ಚೆಕ್ ಮಾಡೋದು? ಸ್ಕ್ಯಾನ್ ಮಾಡ್ತಾರೆ, ಆಗುತ್ತಲ್ವಾ? ಅಂತ ಅಂಡರ್ವೇರ್ ಅಲ್ಲೂ ಒಬ್ಬ ಚಾಕು ಇಟ್ಕೊಂಡು ಹೋಗ್ಬಿಟ್ಟಿದ್ದ ಲೋಕಾಯುಕ್ತಕ್ಕೆ ಅಲ್ವಾ? ಲೋಕಾಯುಕ್ತಕ್ಕೆ ಒಬ್ಬ ಅಂತ ಅಂಡರ್ವೇರ್ ಅಲ್ಲೂ ಚಾಕು ಇಟ್ಕೊಂಡು ಹೋಗಿ ಲೋಕಾಯುಕ್ತನಿಗೆ ಅಲ್ಲಿದ್ದ ಆಗಿನ ಭ್ರಷ್ಟ ಲೋಕಾಯುಕ್ತನಿಗೆ ಚಾಕು ಹಾಕ್ಬಿಟ್ಟಿದ್ದ. ಇನ್ನು ಜೈಲಲ್ಲಿ ಇರ್ಬೇಕು ಅವನು. ಯಾವ ಕಚೇರಿಗಳು ಜನರನ್ನ ಬನ್ನಿ ನಿಮ್ಮ ಜೊತೆಗೆ ನಾವಿದ್ದೀವಿ, ಧೈರ್ಯದಿಂದ ಬನ್ನಿ, ಭ್ರಷ್ಟರ ವಿರುದ್ಧ ದುಷ್ಟರ ವಿರುದ್ಧ ಅವರೆಷ್ಟೇ ಪ್ರಭಾವಿಗಳಾಗಿರ್ಲಿ ಅವರ ವಿರುದ್ಧ ನೀವು ದೂರು ಕೊಟ್ರೆ ನಾವು ನಿಮ್ಮ ಜೊತೆಗೆ ನಿಂತು ನಿಮ್ಗೆ ನ್ಯಾಯ ಕೊಡಿಸಿ ಭ್ರಷ್ಟರನ್ನ ಜೈಲಿಗಟ್ಟುತ್ತೀವಿ ಅಂತ ಧೈರ್ಯ ಕೊಡಬೇಕಾಗಿದ್ದ ಲೋಕಾಯುಕ್ತ ಸಂಸ್ಥೆ ಇವತ್ತು ಇಲ್ಲೇನು ಜನ ಪೊಲೀಸಿದ್ದಾರೆ, ಇದು 4 ಪೊಲೀಸರು ಕಾವಲು ಕಾಯ್ತಾ ಇದ್ದಾರೆ. ಲೋಕಾಯುಕ್ತ ಕಚೇರಿಯನ್ನ, ವಿಧಾನಸೌಧವನ್ನ ಇಷ್ಟು ಜನ ಕಾವಲು ಕಾಯ್ತಾ ಇದ್ರೆ ಇದು ಪ್ರಜಾಪ್ರಭುತ್ವವೋ ಸೇನಾಡಳಿತವೋ? ಏನೋಣ, ಪೊಲೀಸ್ ರಾಜ್ಯ, ಇದು ಪ್ರಜಾಪ್ರಭುತ್ವ ಅಲ್ಲ. ಹಾಗಾಗಿ ಇವತ್ತು ನಾವು ನಮ್ಮ ಪಾಡಿಗೆ ನಾವು ವಿಧಾನಸೌಧಕ್ಕೆ ಯಾರಪ್ಪಂದದು? ನನ್ನ ಅಪ್ಪಂದು, ನಿಮ್ಮ ಅಪ್ಪಂದು, ಅವರ ಅಪ್ಪಂದು, ಇನ್ನೊಬ್ಬ ಅಪ್ಪಂದು, ಎಲ್ಲರದು ಎಲ್ಲ ನಮ್ಮ ಅಪ್ಪಂದು ಅಷ್ಟೇ ಅಲ್ಲ, ನಂದೂನು ಅಲ್ವೇಣ್ಣ? ಬರೀ ನಮ್ಮ ಅಪ್ಪಂದು ಅಷ್ಟೇ ಅಲ್ಲ, ನಾನು ಈ ದೇಶದ ಪ್ರಜೆಯಾಗಿ ಹುಟ್ಟಿದ ಮೇಲೆ ನನಗೂ ಅಧಿಕಾರ ಇದೆ. ವಿಧಾನಸೌಧ ನಮ್ಮದು, ಲೋಕಾಯುಕ್ತ ನಮ್ಮದು, ಸಾರ್ವಜನಿಕ ಸಂಪತ್ತು ಈ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿದು, ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿದು. ಹಾಗಾಗಿ ಯಾರಾದ್ರೂ ಅದೇನೋ ಹೊಳೆ ನೀರಿಗೆ ಇನ್ಯಾವೊಂದು ದೊಣ್ಣೆ ನಾಯಕನ ಅಪ್ಪಣೆ ಬೇಕಾ? ಬೇಡ. ನಾವು ಪೊಲೀಸರಿಗೆ ಮನವಿ ಮಾಡ್ತಾ ಇದೀವಿ, ನಾವು ಮಹಾತ್ಮ ಗಾಂಧೀಜಿಯ ತತ್ವದಲ್ಲಿ, ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡು ಬಂದಿರುವಂತವ್ರು. ನಾವು ಅಸಹಕಾರ ಚಳವಳಿ ಬೇಕಾದ್ರೆ ಮಾಡ್ತೀವಿ, ಆದ್ರೆ ಹಿಂಸಾತ್ಮಕ ಹೋರಾಟಗಳನ್ನ ನಾವು ಮಾಡೋದಿಲ್ಲ. ಹಾಗಾಗಿ ನೀವು ನಮ್ಮನ್ನ ಗೌರವಿತವಾಗಿ ಲೋಕಾಯುಕ್ತ ಕಚೇರಿ ಮುಂದೆ, KR ಸರ್ಕಲ್, ನಾನು ಅಲ್ಲೇ UVCಯಲ್ಲಿ ಓದಿದ್ದು, KR ಸರ್ಕಲ್ ಮುಂದೆ ಇರೋದು. ನಾನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗ KR ಸರ್ಕಲ್ ಸುತ್ತ ಇದೇ ತರ ಟೆಂಟ್ ಹಾಕೊಂಡು ಪ್ರತಿಭಟನೆಗಳು ನಡೀತಿತ್ತಪ್ಪ. ಇವತ್ತು KR ಸರ್ಕಲ್ ಒಂದು ಕೋಟೆ, ಅಲ್ಲಿ ಯಾರು ಹೋಗೋದಕ್ಕೆ ಬಿಡೋದಿಲ್ಲ. ಇನ್ನು ವಿಧಾನಸೌಧನ ಇಷ್ಟು ದೂರದಲ್ಲಿ ಯಾರು 144 ಸೆಕ್ಷನ್ ಸದಾ ಲಾಗೂನಂತೆ. ಏನು ಇದು ಪ್ರಜಾಪ್ರಭುತ್ವ? ಏನು ಪಾಪ ಸಿದ್ದರಾಮಯ್ಯ ಪ್ರಜಾಪ್ರಭುತ್ವವಾದಿ, ಸಮಾಜವಾದಿ ಅಂತೇಳಿ ಒಂದಷ್ಟು ಕಾಂಗ್ರೆಸ್ ಬುದ್ಧಿಜೀವಿಗಳು, ಕಾಂಬೋಜಿಗಳು ಏನುತ್ತಾರೆ, ಸುತ್ತೂರಿ ಊದ್ತಾರೆ. ಆದ್ರೆ ವಿಧಾನಸೌಧಕ್ಕಿಂತ ಇಷ್ಟು ದೂರದಲ್ಲಿ ಪ್ರತಿಭಟನೆ, ಅದು ಸದ್ಯ ಇಲ್ಲಾದ್ರೂ ಸಹ ಕೊಡ್ತಾ ಇದ್ದಾರೆ, ಇಲ್ಲಾಂದ್ರೆ ಅಲ್ಲಿ ಕೊಟ್ಟಿದ್ರೆ ಅರಣ್ಯ ರೋಧನ ಆ ಕಡೆ ಅಲ್ಲಿ ಮಾಡ್ಕೊಂಡು ಹಂಗೆ ಹೋಗ್ಬಿಡ್ಬೇಕಿತ್ತು. ಹಾಗಾಗಿ ಇವತ್ತು ನಾವು ಲೋಕಾಯುಕ್ತದ ಮುಂದೆನೆ ವಿಧಾನಸೌಧಕ್ಕೆ ಹೋಗ್ತೀವಿ. ನಾವೇನು ಘೋಷಣೆಗೆ ಹೋಗೋದಿಲ್ಲ, ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ರಾಜ್ಯದ ಮೂಲೆ ಮೂಲೆಯಿಂದ ಜನ ಬಂದಿದ್ದಾರೆ. ವಿಧಾನಸೌಧದ ಮುಂದೆ ನಿಂತ್ಕೊಂಡು ಒಳ್ಳೆ ಫೋಟೋ ತಗೊಂಡು ಚೆನ್ನಾಗಿರುತ್ತಾ? ಚೆನ್ನಾಗಿಲ್ಲಪ್ಪ. ಅಲ್ಲಿ ಮಹಾತ್ಮ ಗಾಂಧೀಜಿ ಅಲ್ಲಿ ತನಕ ಹೋಗೋದಕ್ಕೆ 3 ಗಂಟೆ ಮೇಲೆ ಬಿಡ್ತಾರೆ. ಅಲ್ಲಿ ಹೋಗದೆ ಇದ್ರು ಹೊರಗಡೆ ದೇಶದ ಮೊಟ್ಟ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಸಿಗ್ತಾರೆ. ಅದಾದ್ಮೇಲೆ ಸ್ವಲ್ಪ ಮುಂದಕ್ಕೆ ಹೋದ್ರೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಸಿಗ್ತಾರೆ. ಅಲ್ಲೆಲ್ಲ ಹೋಗಿ ಫೋಟೋ ತಗೊಳ್ಳೋದು ನಮ್ಮ ಹಕ್ಕು, ಹೌದು ಅಲ್ವೋ? ಹಕ್ಕನ್ನ ನಿರಾಕರಿಸುವಂತವನು ಏನು? ದ್ರೋಹಿ, ಜನದ್ರೋಹಿ, ಪ್ರಜಾಪ್ರಭುತ್ವ ದ್ರೋಹಿ, ಸಮಾಜ ದ್ರೋಹಿ ಅಲ್ವಾ? ಹಾಗಾಗಿ ಪೊಲೀಸರು ಅದೆಷ್ಟು ಸಂವಿಧಾನ ಓದಿದಾರೋ ಏನ್ ಕಥೆಯೋ ಗೊತ್ತಿಲ್ಲ. ನಾನು ಅವರ ಹಿರಿಯ ಅಧಿಕಾರಿಗಳಿಗೆ ಮನವಿ ಮಾಡ್ತೀನಿ, ಸ್ವಾಮಿ ನಾವು ಶಾಂತಿಯುತವಾಗಿ ಹೋಗ್ತೀವಿ, ಬೇಕಾದ್ರೆ ಘೋಷಣೆನೂ ಕೂಗಲ್ಲ, ಏನು ಇಲ್ಲ, ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ನಮ್ಮ ಒಂದು ನಿಯೋಗವನ್ನ ನೀವು ವಿಧಾನಸೌಧದ ಸಂಬಂಧಪಟ್ಟ ಯಾರೇ ಇರ್ಲಿ, ಆ ವಿಧಾನಸೌಧದ ಮೆಟ್ಟಿಗಳ ಹತ್ರ ಕೆಳಗಡೆ ಕೂತಿರ್ತಾರಲ್ಲ ಅಲ್ವಾ ದೀಪಕ್, ಅವ್ರು ಕೊಟ್ಟರು ಸಾಕಲ್ವಾ? ನಾವ್ ಯಾರು ಕೊಟ್ಟರು, ನೀನು ಮುಖ್ಯಮಂತ್ರಿ ಹತ್ರ ಹೋಗಿ ಫೋಟೋ ಅಲ್ಲಿಗಿಂಚ್ಕೊಂಡು ಕೊಡೋ ತರ ನಾಟಕ ಆಡಿ ಫೋಟೋ ತಗೊಳ್ಳೋ ದರ್ದು ನಮ್ಗೆ ಯಾರಿಗೂ ಇಲ್ಲ. ಆ ತರ ಸ್ವಾಭಿಮಾನಹೀನರ ನಾವು. ಬಹಳ ಜನ ಹೋಗ್ತಾರೆ ಸುಮ್ಮನೆ ಏನೇನೋ ಲಿಂಕ್ಗಳನ್ನ ಬೆಳೆಸ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಹೋಗಿ ಸಿದ್ದರಾಮಯ್ಯ ಹತ್ರನೋ ಇನ್ಯಾವನೋ ಮಂತ್ರಿ ಹತ್ರನೋ ಫೋಟೋ ಕೊಟ್ಬಿಟ್ಟು ಅಲ್ಲಿಗಿಂಚ್ಕೊಂಡು ಅದನ್ನೇ ಒಂದು ಹೋರಾಟ ಅಂತ ಹಾಕೊಂಡ್ಬಿಡ್ತಾರೆ. ನಾವು ಹೋಗಿ ಬಂದ್ವಿ ಮುಖ್ಯಮಂತ್ರಿ ಜೊತೆ ಲವಿ ಡವಿ ಮಾಡೋರೆಲ್ಲ ಇದೇ ತರ ಕೆಲಸ ಮಾಡ್ತಾರೆ. ನಾವು ಮಾಡ್ಬೇಕಾಗಿದ್ಯಾ? ನಮ್ಗೇನ್ ಬೇಕಾಗಿಲ್ಲ. ನಾವು ಮುಖ್ಯಮಂತ್ರಿ ಕಚೇರಿ ಒಬ್ಬ ಕಾರುಕೂನನಿಗೆ ಕೊಟ್ಟು ಅಣ್ಣ ತಲುಪ್ಸಪ್ಪ ಇದನ್ನ ಮುಖ್ಯಮಂತ್ರಿಗೆ ಅಂತ ಹೇಳ್ತೀವಿ, ಅಷ್ಟೇ ತಾನೇನ್ರಪ್ಪ? ನಮ್ಗೆ ಯಾವ ಫೋಟೋನು ಬೇಕಾಗಿಲ್ಲ. ಕೊಡ್ತಾ ಇರೋದಕ್ಕೆ ಒಂದು ಸಾಕ್ಷಿಯಾಗಿ ಒಂದು ಫೋಟೋ ಯಾರು ಕೊಡ್ತಾ ಇರ್ತೀವೋ ಪುಣ್ಯಾತ್ಮರಿಗೆ ಅವ್ರಿಗೆ ಅಣ್ಣ ಸ್ವಲ್ಪ ಜಾಗ ಬಿಡಪ್ಪ. ಹಾಗಾಗಿ ದಯವಿಟ್ಟು ಪೊಲೀಸರು, ಮಾರುತಿ ಅಂತ ಇಲ್ಲಿನ ಇನ್ಸ್ಪೆಕ್ಟರ್ ಸದರಿ ಇಲಾಖೆದು, ನಾವು ಅವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ. ಅವ್ರು ಬಿಡಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ ಪರಗು? ಅಲ್ಲಣ್ಣ, ಅವರು ಬಿಡಲ್ಲ ಅಂದ್ರೆ ನಾವು ಕಾಲಿಗೆ ಬೀಳ್ತೀವಿ, ಪೊಲೀಸರು ಕಾಲಿಗೆ ಬೀಳ್ತೀವಿ. ಇವತ್ತು ಅದೇ ತಾನೇನಪ್ಪ? ಅದೇ ತಾನೇ ನಮ್ದು ಆಗಿರೋದು. ನಾವು ಹೋಗ್ತೀವಿ, ಪೊಲೀಸರು ಇಲ್ಲ ನೀವು ಬರೋಂಗಿಲ್ಲ, ಇದು ಪೊಲೀಸ್ ರಾಜ್ಯ, ಪ್ರಜಾಪ್ರಭುತ್ವ ಇಲ್ಲ, ನಮ್ಮಲ್ಲಿ ಸ್ಕೂಟಿ ಲಾಟೋ ಹುಷಾರು ಅಂದ್ರೆ ನಾವೇನ್ ಮಾಡ್ಬೇಕು? ಕಾಲು ಹಿಡ್ಕೊಂಡು ಮಲಗ್ಬಿಡ್ಬೇಕು ಅಲ್ವೇನ್ರಪ್ಪ? ಆಮೇಲೆ ಈ ಸಂದರ್ಭದಲ್ಲಿ ನಾನು ಪೊಲೀಸರಿಗೆ ಮನವಿ ಮಾಡ್ತೀನಿ, ವಿಶೇಷವಾಗಿ ನಮ್ಮ ವಿಡಿಯೋ ಯಾರು ಮಾಡ್ತಿದ್ದಾರೆ ದಯವಿಟ್ಟು ಅವ್ರನ್ನ ಯಾವ ಕಾರಣಕ್ಕೂ ಮುಟ್ಟಬೇಡ್ರಪ್ಪ. ಅವ್ರು ಬರೀ ಪತ್ರಕರ್ತರ ಸಹ ಜೊತೆಗೆ ಯಾಕೆ ಇವರು ಇವರು ಪತ್ರಕರ್ತ ಮಿತ್ರರಿದ್ದಾಗೆ ಅವರು ಒಂದು ವಿಡಿಯೋ ಮಾಧ್ಯಮ ತರಕ್ಕೆ ಅವರು ಇದ್ದಾರೆ. ಅವ್ರನ್ನ ಯಾರು ಮುಟ್ಬೇಡಿ. ಮಿಕ್ಕವ್ರನ್ನ ನೀವು ಹೇಳಿತಿರೋ, ಬಡಿತಿರೋ, ಮಾಡ್ತಿರೋ ಬಿಡ್ಲಿ, ರಾಜ್ಯ ಜನ ನೋಡ್ಲಿ ನೀವೇನ್ ಮಾಡ್ತೀರಾ ಅನ್ನೋದನ್ನ. ಅಷ್ಟೇ ನಾನು ಪೊಲೀಸರು ಮನವಿ ಮಾಡ್ತಿರೋ. ನಮ್ಮ ಪಕ್ಷದವರು ಆಗಿದ್ರು ಕ್ಯಾಮ್ರಾ ಇಟ್ಕೊಂಡಿದ್ದಾರೆ ಅಂದ್ರೆ ದಯವಿಟ್ಟು ಅವರನ್ನ ನೀವು
ಮುಟ್ಟಬೇಡಿ, ತಳ್ಳಬೇಡಿ. ಅವ್ರೇನು ವಿಧಾನಸೌಧಕ್ಕೆ ನಮ್ಮನ್ನ ಮೀರಿ ಹೋಗೋದಿಲ್ಲ. ನಾವು ಹೋದ್ರೆ ನಮ್ ಜೊತೆಗೆ ಬರ್ತಾರೆ. ನಾವೆಲ್ಲ ಹೋಗ್ತೀವೋ ಅಲ್ಲಿ ಬರ್ತಾರೆ. ಅವ್ರು ಎಲ್ಲಿ ಬರ್ತಾರೆ? ಮಾಧ್ಯಮದವ್ರು ಮಾಡ್ಬೇಕಾದ್ರೆ ಕೆಲಸ ಅಷ್ಟೇ ತಾನೇ, ಅಲ್ಲಿ ಬರ್ತಾರೆ. ಅಷ್ಟಕ್ಕೆ ಅವಕಾಶ ಕೊಡಿ, ಅವ್ರಿಗೆ ಮುಟ್ಬೇಡಿ. ಮಿಕ್ಕಾಗೆ ನೀವ್ ಏನ್ ಮಾಡ್ತಿರೋ ಮಾಡಿ. ನಾನು ಆಗ್ಲೇ ಹೇಳಿದೀನಿ, ಕೇಳ್ಕೊಂಡಿದೀನಿ. ಸುಮ್ನೆ ಶಾಂತಿಯುತವಾಗಿ ನಾವು ಹೋಗ್ತೀವಿ ನಮ್ಮ ಪಾಡಿಗೆ. ಒಂದು ನಿಯೋಗ ಹೋಗುತ್ತೆ, ನಾನಂತೂ ಹೋಗಲ್ಲ. ನನಗೆ ಸಿದ್ದರಾಮಯ್ಯ ಜೊತೆ ಇನ್ನೊಬ್ಬರ ಜೊತೆ ಯಾರಿದ್ರು ಫೋಟೋ ತಗೊಳ್ಳೋದು ಅಥವಾ ಆಸೆ ಇನ್ನೇನೇನೋ ಆ ತರದ್ದೇನಿಲ್ಲ. ನಮ್ಮ ಪಕ್ಷದಿಂದ ಒಂದು ನಿಯೋಗ ಹೋಗುತ್ತೆ, ಒಂದು ಅಧಿಕೃತವಾದ ಒಂದು ನಿಯೋಗ ಹೋಗುತ್ತೆ. ಅವರೇನೆ ನನ್ನನ್ನು ನಿಮ್ಮನ್ನು ಎಲ್ಲರನ್ನು ಅವ್ರು ಪ್ರತಿನಿಧಿಸ್ತಾರೆ. ನಾವು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರುವಂತ ನಿಮ್ಮ ಜೊತೆಗೆ ನಾನು ಇರ್ತೀನಿ. ಹಾಗಾಗಿ ನಾವೆಲ್ಲರೂ ಈಗ ಸಿದ್ಧಾಗೋಣವಾ? ಶಾಂತಿ ಶಾಂತಿ ಶಾಂತಿ. ಆ ಕಡೆ ಯಾರು ಬರ್ತಾ ಇಲ್ವೇನ್ರಪ್ಪ? ಬನ್ನಿ, ಎಲ್ಲ ಬನ್ನಿ. ಪೊಲೀಸರು ದಯವಿಟ್ಟು ತಳ್ಳಾಟಕ್ಕೆ ನೂಕಾಟಕ್ಕೆ ಅವಕಾಶ ಮಾಡಿಕೊಡದೆ ದಯವಿಟ್ಟು ನಮ್ಮನ್ನ ಶಾಂತಿಯುತವಾಗಿ. ನಂಜುಂಡಸ್ವಾಮಿ ಅವರು ಲಕ್ಷ ಜನರನ್ನ ಕಬ್ಬನ್ ಪಾರ್ಕ್ಗೆ ಸೇರಿಸಿದ್ರು ಕಣ್ರಯ್ಯ. ಅವರಂತ ಹೋರಾಟಗಾರರ ಕಾರಣಕ್ಕೆ ಇವತ್ತು ಸಮಾಜದಲ್ಲಿ ಒಂದಷ್ಟು ಹಕ್ಕು ಪ್ರಜಾಪ್ರಭುತ್ವ ಉಳಿದಿದೆ. ಪೊಲೀಸರನ್ನ ಅರ್ಥ ಮಾಡ್ಕೊಳ್ಬೇಕು. ಯಾವುದೋ ಹೈಕೋರ್ಟ್ ಅಲ್ಲಿ ಯಾವತ್ತೋ ಏನೋ ಹೇಳ್ಬಿಟ್ರಂತೆ ಇಲ್ಲಿ ಪ್ರತಿಭಟನೆಗೆ ಅವಕಾಶ ಕೊಡಬಾರ್ದಂತೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಗೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಅದನ್ನ ಕೋರ್ಟ್ ಕೇಳಿದ್ರೇನು, ದೇವ್ರು ಹೇಳಿದ್ರೇನು? ಏನೋಣ ಯಾವುದೇ ಅಕ್ಕ ರಾಧಕ ಕೇಳಿಸ್ಕೊವ. ಜನದ್ರೋಹಿಯಾದ, ಅನೈತಿಕವಾದ, ಅಕ್ರಮವಾದ ತೀರ್ಮಾನವನ್ನ, ಆದೇಶವನ್ನ ಕೋರ್ಟ್ ಅಲ್ಲ ದೇವರೇ ಹೇಳಿದ್ರು ಅದು ಪಾಪ. ಅದನ್ನ ಪಾಲಿಸುವವನು ಪಾಪಿ. ಅರ್ಥ ಮಾಡ್ತಾರೆ. IPL ಹೌದು, IPL ಆಗಿರುತ್ತಲ್ವ, ತೆವಲಿಗೆ ಯಾರ್ಯಾರೋ ತೆವಲಿಗೆ IPL ಕೊಡ್ತಾರೆ. ಬೇಕಾದ್ರೆ ಮುಖ್ಯಮಂತ್ರಿ ಪದಗ್ರಹಣ ಕೊಡ್ತಾರೆ, ಇನ್ನೊಂದು ಯಾವ್ದಕ್ಕೋ ಕೊಡ್ತಾರೆ. ಮೊನ್ನೆ ಹೈಕೋರ್ಟ್ ಮೇಲೆ ಕಟ್ಟಡ ಹಚ್ಚಿದ್ರು ಇವು. ಆ JCB ಕ್ರಿಕೆಟ್ ಟೀಮ್ ಪರವಾಗಿ ಬಂದವರು ಹೈಕೋರ್ಟ್ ಮೇಲೆ ಹೈಕೋರ್ಟ್ ಕಟ್ಟಡ ಹಚ್ಚಿದ್ರು. ಹಾಗಾಗಿ ದಯವಿಟ್ಟು ಪೊಲೀಸರು ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಆಮೇಲೆ ನೋಡವ ತಾಯಿ ಎಲ್ರು ಈಗ ನಡ್ಕೊಂಡು ಆಗೋಗಿ ಪೊಲೀಸ್ ಏನಾದ್ರು ನಿಮ್ಮನ್ನ ಅಡ್ಡಾಗ್ರೆ ಇಲ್ಲ, ನೀವು ಬಿಡೋದಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು? ಹೆಂಗೆ ಪೂರ್ತಿ ಮಲಗ್ಬಿಡ್ಬೇಕು. ತಾಯಿ ಯಾರೋ ಮುಂದೆ ಇರೋದು ಶಕುಂತಲಾ, ದೀಪಾ ಏನ್ ಹೇಳ್ಬೇಕು? ಹೆಂಗೆ ಉಚ್ಚಾರ ನಮಸ್ಕಾರ ಹಾಕಿ ಅವ್ರು ಬಿಟ್ರೆ ಮುಂದಕ್ಕೆ ಹೋಗೋಣ. ಬಿಡ್ಲಿಲ್ವಾ? ಹಿಂದೆ ಇರೋರು ಮುಂದೆ ಇರೋರು ಎಲ್ಲ ಮುಂದಕ್ಕೆ ಕಾಲು ಬಿದ್ಕೊಂಡು. ಮೂರು ಬೇಡಿಕೆ ನಮ್ದು. ಒಂದು, ಭ್ರಷ್ಟ ಅಧ್ಯಕ್ಷ ಹೊಣೆ ಇಲ್ಲದ PS ಪಾಟೀಲ್ ರಾಜೀನಾಮೆ ಕೊಟ್ಟು ಲೋಕಾಯುಕ್ತ ತೊಲಗಬೇಕು. ಎರಡನೇದು, ಭ್ರಷ್ಟ ಕಳಂಕಿತ ಆರೋಪಿತ ಸಚಿವ ತಿಮ್ಮಾಪುರ ರಾಜೀನಾಮೆ ಕೊಟ್ಟು ತೊಲಗಬೇಕು. ಸರ್ಕಾರದ ಬಂದ್ರು ಪರವಾಗಿಲ್ಲ, ಅಲ್ಲಿಗೆ